TV9 ಡಿಜಿಟಲ್ಗೆ ಸ್ವಾಗತ. ನಾನು ಮೈಸೂರು ಪ್ರತಿನಿಧಿ ರಾಮ್. ವಿಘ್ನ ನಿವಾರಕ ವಿನಾಯಕ ಅಗ್ರಪೂಜೆಯ ಅಧಿಪತಿ ಗಣೇಶನ ಆರಾಧನೆಗೆ ಗಣಪತಿ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ನಾಡಿನೆಲ್ಲೆಡೆ ಗಣಪತಿ ಹಬ್ಬವನ್ನು ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತದೆ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಮನೆಗಳ ಹಬ್ಬ, ಮನಸ್ಸುಗಳ ಹಬ್ಬ. ಅದೇ ರೀತಿಯಾಗಿ ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವಂತಹ ಹಬ್ಬ. ನಾಡಿನ ಎಲ್ಲೆಡೆ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತದೆ. ಎಲ್ಲೆಡೆ ಅಂದರೆ ನಾಡಿನ ಎಲ್ಲೆಡೆ ಮೊಹಲ್ಲಾಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥದ್ದು ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ. ಎಲ್ಲ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿಯೇ ಗಣಪತಿ ವಿಗ್ರಹಗಳನ್ನು ತಯಾರಿಸುವಂಥದ್ದು ಮತ್ತು ಅವುಗಳನ್ನು ಪ್ರತಿಷ್ಠಾಪಿಸುವಂಥದ್ದು ಒಂದು ರೀತಿಯಾದಂಥ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ತದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ವೇಳೆ ಯಾವುದೇ ರೀತಿಯಾದಂಥ ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಮಾಡಬೇಕು ಅಂತೇಳಿ ಪರಿಸರ ಸ್ನೇಹಿಯಾದಂತಹ ಗಣೇಶನ ವಿಗ್ರಹವನ್ನು ತಯಾರಿಸಬೇಕು, ಗೌರಿಯ ವಿಗ್ರಹವನ್ನು ತಯಾರಿಸಬೇಕು ಅಂತೇಳಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ಸರ್ಕಾರ ನೀಡಿರುವಂಥದ್ದು. ಇದಕ್ಕಾಗಿ ಸಾಕಷ್ಟು ನಿಯಮಗಳನ್ನು ಸಹ ರೂಪಿಸಲಾಗಿದೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶನಗಳನ್ವಯ ಸಾಕಷ್ಟು ಅಂದರೆ ಈ ಬಾರಿ ಗಣಪತಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಮತ್ತು ಗಣಪತಿ ಮೂರ್ತಿಗಳನ್ನು ಯಾವ ರೀತಿ ತಯಾರಿಸಬೇಕು ಅಂತೇಳಿ ಸಾಕಷ್ಟು ನಿರ್ದೇಶನಗಳನ್ನು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ರಮುಖವಾಗಿ ಈ ಒಂದು POP ಗಣಪತಿಗಳ ಒಂದು ಹಾವಳಿ ಈಗ ಸಾಕಷ್ಟಿದೆ. ಅಂದರೆ ಎಲ್ಲ ಕಡೆಗಳಲ್ಲೂ ಸಹ ಅತ್ಯಂತ ಆಕರ್ಷಣೀಯವಾಗಿರ್ತದೆ ಅಂತೇಳಿ ಈ ಒಂದು POPಯನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಸಂಪ್ರದಾಯಬದ್ಧವಾಗಿ ಜೇಡಿ ಮಣ್ಣಿನಿಂದಲೇ ಗಣಪತಿ ವಿಗ್ರಹವನ್ನು ತಯಾರಿಸಬೇಕು. ಅದಾದ ನಂತರ ಅಂದರೆ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು. ಯಾಕಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ POPಯಲ್ಲಿ ತಯಾರಿಸಿದಂತಹ ಗಣಪತಿಗಳು ನೀರಿನಲ್ಲಿ ಕರಗೋದಿಲ್ಲ, ಮತ್ತು ಆ ನೀರಿನಲ್ಲಿ ಕರಗೋದಕ್ಕೂ ಸಾಕಷ್ಟು ಸಮಯ ತೆಗೆದುಕೊಂಡ್ರು ಅದು ಸಾಕಷ್ಟು ಅಂದರೆ ಪರಿಸರಕ್ಕೆ ಹಾನಿಯಾಗುವಂತಹ ಕೆಲಸ ಆಗ್ತದೆ. ಹೀಗಾಗಿ ಪ್ರಮುಖವಾಗಿ ಈ ಒಂದು POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿ ಏನಿದೆ ಇದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತೇಳಿ, ಮತ್ತು ಇದರ ಜೊತೆಗೆ ಅಂದರೆ ವಿಷಕಾರಿಯಾದಂತಹ ರಾಸಾಯನಿಕ ಲೋಹಗಳಯುಕ್ತವಾದಂತಹ ಬಣ್ಣಗಳಿಂದ ಅಲಂಕರಿಸಿದ ಮೂರ್ತಿಗಳನ್ನು ಸಹ ಯಾವುದೇ ಕಾರಣಕ್ಕೂ ತಯಾರಿಸಬಾರ್ದು ಅನ್ನೋ ಒಂದು ನಿಯಮಗಳನ್ನು ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು. ಜೇಡಿ ಮಣ್ಣಿನಿಂದಲೇ ಮತ್ತು ಪರಿಸರಕ್ಕೆ ಪೂರಕವಾದಂತಹ ಯಾವುದಾದ್ರೂ ವಸ್ತುಗಳಿಂದ ತಯಾರಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ. ಆದರೆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ವಸ್ತುಗಳನ್ನು ಬಳಸಬಾರ್ದು ಅಂತೇಳಿ, ಮತ್ತು ಬಣ್ಣವನ್ನು ಲೇಪನ ಮಾಡುವಂಥ ಸಂದರ್ಭದಲ್ಲೂ ಸಹ ರಾಸಾಯನಿಕ ಯುಕ್ತವಾದಂತಹ ಅಂದರೆ ಪರಿಸರಕ್ಕೆ ಹಾನಿಕಾರಕವಾದಂತಹ ನೀರಿಗೆ ಸಾಕಷ್ಟು ವಿಷಯುಕ್ತವಾಗುವಂತಹ ರಾಸಾಯನಿಕ ಬಣ್ಣಗಳನ್ನು ಬಳಸಬಾರ್ದು. ನ್ಯಾಚುರಲ್ ಕಲರ್ಸ್ಗಳು ಅಂದರೆ ಪರಿಸರಕ್ಕೆ ಪೂರಕವಾದಂತಹ ಬಣ್ಣಗಳನ್ನೇ ಬೆಳೆದು ಗಣಪತಿಯ ವಿಗ್ರಹಗಳನ್ನ ತಯಾರಿಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡುವಂಥದ್ದು. ಮತ್ತು ಈ ಒಂದು ಗೌರಿ ಗಣಪತಿ ಮೂರ್ತಿಗಳನ್ನು ಅಂದರೆ ಮೈಸೂರು ಮಹಾನಗರ ಪಾಲಿಕೆಯವರು ಅಂದರೆ ಮೈಸೂರಿನ ಮಟ್ಟಕ್ಕೆ ಬರೋದಾದರೆ ಅವರು ಅದನ್ನು ಗುರುತಿಸಿ ಅಂದರೆ ಹೋಗಿ ನಿರಂತರವಾಗಿ ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಇವೆಲ್ಲ ಕೆಲಸಗಳನ್ನು ಸಹ ಮಾಡ್ತಾರೆ. ಅಂದರೆ ಇದರ ಜೊತೆಗೆ ಈ ಮೂರ್ತಿಗಳನ್ನು ಏನು ತಯಾರಿಸಲಾಗ್ತದೆ ವಿಸರ್ಜನೆ ಮಾಡುವಂಥದ್ದು ಅಂದರೆ ಆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲೂ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅಂದರೆ ಸಾಮಾನ್ಯವಾಗಿ ವಿಘ್ನ ನಿವಾರಕ ವಿನಾಯಕನನ್ನು ಪೂಜಿಸುವಂಥ ಸಂದರ್ಭಗಳಲ್ಲಿ ಸಾಕಷ್ಟು ಅಲಂಕಾರವನ್ನು ಮಾಡಲಾಗಿರ್ತದೆ. ಹೂವುಗಳನ್ನು ಅಲ್ಲಿ ಹಾಕಿರುವಂಥದ್ದು, ಹಾರ, ಬಟ್ಟೆ ಮತ್ತು ಅಲಂಕಾರಿಕ ಸಾಮಗ್ರಿಗಳು, ಪ್ಲಾಸ್ಟಿಕ್ ಹಾಗೂ ಇತರ ಪೂಜಾ ಸಾಮಗ್ರಿಗಳನ್ನು ಅಲ್ಲಿ ಏನು ಇಟ್ಟಿರಲಾಗ್ತದೆ ನೀವು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವುಗಳನ್ನು ಬೇರೆ ಕಡೆಗೆ ವಿಲೇವಾರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಪೂಜಾ ಸಾಮಗ್ರಿಗಳನ್ನು ಆ ಒಂದು ನೀರಿನಲ್ಲಿ ಏನು ವಿಸರ್ಜನೆ ಮಾಡ್ತಾರೆ, ನದಿ ಇರ್ಬೋದು, ಕೆರೆ ಇರ್ಬೋದು, ಕಾಲುವೆಗಳಿರ್ಬೋದು ಅಥವಾ ಕಟ್ಟೆಗಳಿರ್ಬೋದು, ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ಅದನ್ನು ಎಸಿಬಾರ್ದು. ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅಂತೇಳಿ. ಮತ್ತು ಇವು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳನ್ನು ಏನಿರ್ತದೆ ಅವರೆಲ್ಲರೂ ಸಹ ಅಂದರೆ ಅವರ ಪದಾಧಿಕಾರಿಗಳಿರ್ತಾರೆ ಅವರನ್ನು ಕರೆದಿ ಒಂದು ಸಭೆಯನ್ನು ಮಾಡುವಂಥದ್ದು. ಯಾಕಂದರೆ ಈ ಒಂದು ಗಣೇಶ ಹಬ್ಬ ಏನಿರ್ತದೆ ಅದು ವಾರಗಳ ಕಟ್ಟಲೆ ಮಾಡ್ತಾರೆ, 10 ದಿನ, 15 ದಿನ, 21 ದಿನಗಳ ತಿಂಗಳುಗಟ್ಟಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು. ಹೀಗಾಗಿ ಎಲ್ಲಿ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗ್ತದೆ ಅದಕ್ಕೆ ಪೂರ್ವಾನುಮತಿಯನ್ನು ಸಂಬಂಧಪಟ್ಟಂತಹ ಇಲಾಖೆಯಿಂದ ಪಡೆದುಕೊಳ್ಬೇಕು. ಅಂದರೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು, ಪೊಲೀಸ್ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕು, ಚೆಸ್ಕಾಂನಿಂದ ಅಂದರೆ ವಿದ್ಯುತ್ ಸಂಪರ್ಕವನ್ನು, ಯಾಕಂದರೆ ಸಾಕಷ್ಟು ದೀಪಾಲಂಕಾರಗಳನ್ನು ಮಾಡಲಿಕ್ಕಿರ್ತದೆ, ಆಕರ್ಷಕವಾಗಿರ್ತದೆ, ಅಲ್ಲಿಂದಲೂ ಸಹ ಅನುಮತಿಯನ್ನು ಪಡ್ಕೊಳ್ಬೇಕು. ಈ ಎಲ್ಲ ನಿಯಮಗಳನ್ನು ರೂಪಿಸಿರುವಂಥದ್ದು. ಮತ್ತು ಈ ಒಂದು ಸಂದರ್ಭಗಳಲ್ಲಿ ಆ ಒಣ ತ್ಯಾಜ್ಯ ಅಥವಾ ಹಸಿ ತ್ಯಾಜ್ಯ ಈ ರೀತಿ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ, ಅನ್ನ ಸಂದರ್ಭಗಳನ್ನು ಮಾಡ್ತಾರೆ. ಈ ರೀತಿ ಮಾಡುವಂತಹ ಸಂದರ್ಭಗಳಲ್ಲೂ ಸಹ
ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯಿಂದ ಅವೆಲ್ಲವನ್ನು ಸಹ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ನಂತರ ಸಾರ್ವಜನಿಕವಾಗಿ ಈ ಒಂದು ಏನು ಅನ್ನದಾಸೋಹ ಇರ್ಬೋದು ಅಥವಾ ಪ್ರಸಾದ ವಿತರಣೆ ಇರ್ಬೋದು, ಸಾಮೂಹಿಕವಾಗಿ ನೀಡುವಂಥದ್ದು, ಇವೆಲ್ಲವನ್ನು ಸಹ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದರ ಜೊತೆಗೆ ಪ್ರಮುಖವಾಗಿ ಇರುವಂಥದ್ದು ಇಲ್ಲಿ ಆ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈ ಒಂದು ರೀತಿಯಾಗಿ ಅಂದರೆ ಈ ಗಣಪತಿ ಹಬ್ಬ ಆರಂಭವಾಗುವಂಥ ಸಾಕಷ್ಟು ದಿನಗಳಿಂದಲೂ ಸಹ ಈ ಗಣಪತಿ ತಯಾರಿಕೆ ಮಾಡುವಂತಹ ಗೋದಾಮುಗಳಿಗೆ ಭೇಟಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಆದಂತಹ ಈ POP ಗಣಪತಿಗಳನ್ನು ತಯಾರಿಸಿರೋದು ಇದು ಯಾವುದಕ್ಕೂ ಸಹ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಒಂದು ವೇಳೆ ಅವುಗಳನ್ನು ಕಂಡು ಬಂದರೆ ಅವುಗಳನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋದು ಮಾತ್ರವಲ್ಲ, ದಂಡವನ್ನು ವಿಧಿಸುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಗಣಪತಿ ಹಬ್ಬ ಸಡಗರ ಸಂಭ್ರಮದಿಂದ ಸಾಕಷ್ಟು ಎಲ್ಲರೂ ಸಹ ಖುಷಿಯಿಂದ ಆಚರಿಸಬೇಕಾದಂಥ ಹಬ್ಬ. ಆದರೆ ಈ ಗಣಪತಿ ಹಬ್ಬದ ಹಿಂದಲೇ ಸಾಕಷ್ಟು ಸಮಸ್ಯೆಗಳಾಗುವಂಥದ್ದು, ಪರಿಸರಕ್ಕೆ ಹಾನಿಯಾಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳಾದರೆ ಹಬ್ಬವನ್ನು ಆಚರಿಸೂ ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನ ಇರೋದಿಲ್ಲ. ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟಾಗಿ ಈ ಎಲ್ಲ ನಿಯಮಗಳನ್ನು ಪಾಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗಣಪತಿಗಳನ್ನು ತಯಾರಿಸುವಂಥ ಕೆಲಸ ಆರಂಭವಾಗಿದೆ. ಮೈಸೂರಿನಲ್ಲಂತೂ ಗಣಪತಿಗಳನ್ನು ಜೇಡಿ ಮಣ್ಣಿನಿಂದ ತಯಾರಿಸುವಂತಹ ಸಾಂಪ್ರದಾಯಿಕ ಕುಟುಂಬಗಳು ಸಾಕಷ್ಟು ದಶಕಗಳಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಅವರೆಲ್ಲರೂ ಸಹ ಅದೇ ಒಂದು ಉದ್ಯಮವನ್ನು ನಂಬಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ದಿನಗಳಿಂದ ಆ ಜೇಡಿ ಮಣ್ಣನ್ನು, ಹದವಾದಂತಹ ಜೇಡಿ ಮಣ್ಣನ್ನು ಸಂಗ್ರಹ ಮಾಡಿ ಅವುಗಳೆಲ್ಲವನ್ನು ಸಹ ಮೂರ್ತಿ ತಯಾರಿಕೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಜೇಡಿ ಮಣ್ಣಿನಲ್ಲೇ ಆ ಗಣಪತಿಯನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಆ ಬಣ್ಣದ ಕೆಲಸ ಮಾಡುವಂಥಗಳು ಸಹ ಪರಿಸರಕ್ಕೆ ಪೂರಕವಾದಂತಹ, ಪರಿಸರಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗದಂತಹ ಒಂದು ರೀತಿಯಾದಂಥ ಬಣ್ಣವನ್ನು ಬಳಿಯುವಂಥದ್ದು, ಇವೆಲ್ಲವನ್ನು ನಿಯಮವನ್ನು ಪಾಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸಂಖ್ಯೆ ಅಂದರೆ ಗಣಪತಿಯನ್ನು ಸಾಂಪ್ರದಾಯಿಕವಾಗಿ ಜೇಡಿ ಮಣ್ಣಿನಿಂದ ತಯಾರಿಸುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹೊರಗಡೆಯಿಂದ ಬರುತ್ತಾ ಇರುವಂತಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಗಳು, ಅಂದರೆ ಬೇರೆ ಬೇರೆ ಊರುಗಳಿಂದಾನೆ, ಮಹಾರಾಷ್ಟ್ರ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಂದ ಯಥೇಚ್ಛವಾಗಿ POP ಗಣಪತಿಗಳು ಮೈಸೂರಿಗೆ ಲಗ್ಗೆ ಇಡ್ತಾ ಇದ್ದಾವೆ. ಹೀಗಾಗಿ ಮೈಸೂರಿನಲ್ಲಿ ಆ ಮಾರಾಟ ಮಾಡುವಂಥವ್ರ ಮೇಲೆ ಒಂದು ನಿಗಾವನ್ನು ಇಡಬೇಕು, ನಿರಂತರವಾಗಿ ಪರಿಶೀಲನೆ ಮಾಡಬೇಕು. ಯಾಕಂದರೆ ಗಣಪತಿ ಹಬ್ಬ ಇನ್ನೂ ಸಾಕಷ್ಟು ದಿನ ಇದ್ದರೂ ಸಹ ಈಗಾಗಲೇ ಗಣಪತಿ ಅಂದರೆ ವಿವಿಧ ರೂಪಗಳಲ್ಲಿ ಗಣಪತಿಯ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾವೆ. ಯಾಕಂದರೆ ವಿಘ್ನ ನಿವಾರಕ ವಿನಾಯಕ ಹೇಳಿ ಕೇಳಿ ಯಾವುದೇ ರೂಪದಲ್ಲಿ ಪೂಜಿಸಲ್ಪಟ್ಟುವಂತಹ ಏಕೈಕ ದೈವ ಅಂತಲೇ ಹೇಳ್ಬೋದು. ಯಾಕಂದರೆ ಆತನಿಗೆ ಯಾವುದೇ ರೀತಿಯಂಥ ಅಲಂಕಾರಗಳಂದರೆ ಆ ಒಂದು ಕೃಷ್ಣನ ರೂಪದಲ್ಲಿ ಗಣೇಶನನ್ನು ಪೂಜಿಸ್ತಾರೆ, ಮತ್ತು ಬೇರೆ ಬೇರೆ ರೂಪಗಳಲ್ಲಿ ರಾಮನ ರೂಪದಲ್ಲಿ ಇರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿನ್ಯಾಸಗಳಲ್ಲಿ ಗಣಪತಿಯನ್ನು ಅಂದರೆ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಂಥದ್ದು, ತಯಾರಿಸುವಂತಹ ಕೆಲಸ ಈಗ ಆಗ್ತಾ ಇದೆ. ಹೀಗಾಗಿ ಆಕರ್ಷಣೆಯ ಜೊತೆಗೆ ಅಂದರೆ ಆಕರ್ಷಣೀಯವಾಗಿರುವುದರ ಜೊತೆಗೆ ಪರಿಸರಕ್ಕೆ ಪೂರಕವಾದಂತಹ ಗಣಪತಿಯನ್ನು ಕೂರಿಸಿದಾಗ ಮಾತ್ರ ಆ ಒಂದು ಗಣಪತಿ ಹಬ್ಬಕ್ಕೂ ಒಂದು ರೀತಿಯಾದಂತಹ ಮೆರುಗು ಬರುವಂಥದ್ದು ಮತ್ತು ಅರ್ಥಪೂರ್ಣವಾದಂತಹ ಆಚರಣೆ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಬೇಕು. ಇದು ಕೇವಲ ಅಧಿಕಾರಿಗಳ ಜವಾಬ್ದಾರಿ ಅಲ್ಲ. ಗಣಪತಿಯನ್ನು ಮನೆಗೆ ತೆಗೆದುಕೊಂಡು ಹೋಗೋದಿರ್ಬೋದು ಅಥವಾ ಗಣಪತಿಯನ್ನು ತಮ್ಮ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸೋದಿರ್ಬೋದು, ತಮ್ಮ ಊರ ಹಬ್ಬವಾಗಿ ಆಚರಿಸುವಂತಹ ಸಂದರ್ಭದಲ್ಲೂ ಸಹ ಈ ಎಲ್ಲ ವಿಚಾರಗಳ ಬಗ್ಗೆ ಗಮನವನ್ನು ಇಟ್ಟು ಪರಿಸರಕ್ಕೆ ಪೂರಕವಾದಂತಹ ಗಣಪತಿಯನ್ನು ಪೂಜಿಸಲಿ. ವಿಘ್ನ ನಿವಾರಕ ವಿನಾಯಕ ಎಲ್ರಿಗೂ ಸಹ ಒಳಿತನ್ನು ಮಾಡಲಿ. ಮಣ್ಣಿನ ಗಣಪತಿಯನ್ನೇ ಪೂಜಿಸೋಣ, ಜಲಮೂಲವನ್ನು ಮತ್ತು ಈ ಒಂದು ಏನು ಮಾಲಿನ್ಯವಾಗುವುದನ್ನು ತಡೆಗಟ್ಟೋಣ. ವಿಘ್ನ ನಿವಾರಕ ಎಲ್ರಿಗೂ ಒಳಿತನ ಮಾಡಲಿ ಅನ್ನೋದೇ ನಮ್ಮ ಆಶಯ.